ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಒಂದು ನಿಮಿಷ ಇರಪ್ಪ, ನಾನು ಮಾತಾಡ್ತೀನಿ. ಮಾವ, ನಾಲ್ಗೆ ಇದೆ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡಿ. ನೀವು ಮಾತಾಡುವಾಗ ಏನ್ ಮಾತಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಗಮನ ಇರಲಿ. ಮಾತುಗಳ ಬಗ್ಗೆ ಗಮನ ಇಡೋದಲ್ಲ, ಮನೆಯಲ್ಲಿ ಯಾರಿರ್ತಾರೋ ಅವ್ರ ಬಗ್ಗೆ ಗಮನ ಇಡಬೇಕು. ಗೊತ್ತು ಗುರಿ ಇಲ್ಲದೆ ಈ ಮನೆ ಒಳಗ್ ಬಂದು ಸೇರ್ಕೊಂಡಿದ್ದಾಳಲ್ಲ, ಆ ಅಬಿಟ್ಟೆ ಪ್ರಸನ್ನ ಆಕ್ಷಿ, ಅವಳು ಕೂಡ ಒಬ್ಳು ಕಳ್ಳಿ. ಈ ಮನೆ ದೋಚ್ಕೊಂಡು ಹೋಗಕ್ಕೆ ಬಂದಿರೋದವಳು. ನಾಲ್ಗೆ ಬಿಗಿದು ಮಾತಾಡಿ. ಏನ್ರಿ ಆಯ್ತು? ಯಾಕೆ ಕೂಗಾಡ್ತಿದ್ದೀರಾ? ಇನ್ನೇನೇ ಮಾಡೋದು? ಕೂಗಾಡ್ದೆ ಈ ಮನುಷ್ಯ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾನೆ. ಅದನ್ನ ಕೇಳ್ಕೊಂಡು ಸುಮ್ಮನೆ ಇರ್ಬೇಕಾ? ಇದೊಳ್ಳೆ ಸರಿ ಆಯ್ತಲ್ಲ. ಅಲ್ಲ, ದಿಕ್ಕು ದೆಸೆ ಇಲ್ಲದೆ ಇರೋ ಹೆಂಗಸಿನ ಪರ ವಹಿಸ್ಕೊಂಡು ಬರ್ತಾ ಇದ್ದೀರಲ್ಲ ಅನಂತ ಶಯನ ಪದ್ಮನಾಭ. ನನಗೂ ಈ ಹೆಂಗಸು ಈ ಮನೆಗೆ ಬಂದಾಗಿದ್ದನು ಒಂದು ಅನುಮಾನ ಇದೆ. ಬಂದಾಗಿಂದ ನೋಡ್ತಾ ಇದ್ದೀನಿ, ಹಿಂಗ್ ಸೆರಗ್ ಮುಚ್ಕೊಂಡವಳು ಒಂದಿನಾದ್ರೂ ಹಿಂಗ್ ಸೆರಗ್ ಓಪನ್ ಮಾಡಿದಾಳ? ಒಂದಿನೂ ಮುಖ ತೋರಿಸಿಲ್ಲ. ಇಂಥವಳನ್ನ ನಂಬ್ತೀರ? ಇವಳು ಒಂದಲ್ಲ ಒಂದಿನ ನಮ್ಮೆಲ್ರಿಗೂ ನಿದ್ದೆ ಮಾತ್ರೆ ಹಾಕಿ ನಮ್ಮನ್ನ ಮಲಗಿಸಿ ಮನೆಯಲ್ಲಿರೋ ಎಲ್ಲವನ್ನು ದೋಚಿಕೊಂಡು ಹೋಗ್ಬಿಟ್ರೆ ನಿದ್ದೆ ಮಾತ್ರ ಹಾಕಿದ್ರೆ ಪರವಾಗಿಲ್ಲ ಕಂತು, ವಿಷ ಗೀಷ ಹಾಕಿ ಎಲ್ಲ ದೋಚ್ಕೊಂಡು ಹೋಗ್ಬಿಟ್ರೆ ಮಾಡು. ಹೋದ್ ಪ್ರಾಣ ವಾಪಸ್ ಬರುತ್ತಾ? ಇವಳು ಮಾಡೋ ಅಡಿಗೆನ ಎಲ್ಲರೂ ಚಪ್ಪಿಸ್ಕೊಂಡು ತಿಂತಾರೆ. ನನಗಂತೂ ಇವಳು ಕಳ್ಳಿ ಅಂತ ಅನುಮಾನ ಇದೆ. ಅನುಮಾನ ಏನು ಮತ್ತು ಇವಳು ಕಳ್ಳಿನೇ. ಏನೊಂದೇ ಅಪ್ಪ, ನೋಡಿ, ಒಬ್ರ ಬಗ್ಗೆ ತಿಳ್ಕೊಳ್ದೆ ಅವ್ರ ಬಗ್ಗೆ ಹೀಗೆಲ್ಲ ಮಾತಾಡೋದು ದೊಡ್ಡ ತಪ್ಪು. ಅದನ್ನೇ ನಾನು ಹೇಳ್ತಿರೋದು. ಒಬ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೆ ಮನೇಲಿ ಇರಿಸ್ಕೊಳ್ಳೋದು ತಪ್ಪು. ಇವಳು ಯಾರು, ಎಲ್ಲಿಂದ ಬಂದು, ಸಂಸಾರ ಎಲ್ಲಿದ್ಯೋ, ಮಕ್ಳು ಮರಿ ಅದಾವೋ ಇಲ್ವೋ ಒಂದು ಗೊತ್ತಿಲ್ಲ. ಕರೆಕ್ಟ್ ಬಾವ. ಇವಳು ಸಂಸಾರ ಎಲ್ಲಿದೆಯೋ ಅಥವಾ ಇವಳು ಸಂಸಾರಸ್ಥೆ ಅಲ್ವೋ ಏನೋ ಯಾರಿಗ್ ಗೊತ್ತು. ಸಾಕು. ಇದೇ ಒಂದು ಮಾತಾಡಿದ್ರು ನಾನು ಸುಮ್ಮನೆ ಇರಲ್ಲ. ಯಾರಾದ್ರೂ ಅವ್ರ ಮೇಲೆ ಕೆಟ್ಟದಾಗ ಮಾತಾಡಿದ್ರೆ, ಅವ್ರ ಜೊತೆ ಕೆಟ್ಟದಾಗ ನಡ್ಕೊಂಡ್ರೆ ಗೊತ್ತಿಡಿದ ಆಚೆ ತಪ್ತೀನಿ ನಾನೇ. ಅವರೇ, ದಯವಿಟ್ಟು ನೀವು ಇಲ್ಲಿರಬಾರ್ದು. ಬನ್ನಿ ಅವರೇ, ಬನ್ನಿ ಅವರೇ, ಬನ್ನಿ ಬನ್ನಿ ಬನ್ನಿ. ಬನ್ನಿ ಅಮ್ಮೋರೆ, ಕೊಡಿ ಅಮ್ಮೋರೆ, ದಯವಿಟ್ಟು ಅಮ್ಮೋರೆ, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಅಮ್ಮೋರೆ. ಅವ್ರಿಗೆ ಹುಚ್ಚಿಡ್ತಿದೆ ಅನ್ಸುತ್ತೆ, ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಅವ್ರ ಬುದ್ಧಿ ನಿಮಗೆ ಗೊತ್ತಲ್ವಾ ಅಮ್ಮೋರೆ? ದಯವಿಟ್ಟು ಕ್ಷಮಿಸಿ ಅಮ್ಮೋರೆ, ಕೂತ್ಕೊಡಿ ಅಮ್ಮೋರೆ, ಒಂದೇ ಅಂಶ ಬಂದ್ಬಿಡ್ತೀನಿ, ಕೂತ್ಕೊಳ್ಳಿ. ಕ್ಷಮಿಸಿ ಅಮ್ಮೋರೆ, ಕ್ಷಮಿಸಿ ಅಮ್ಮೋರೆ, ಬಂದೆ ಅಮ್ಮೋರೆ. ಅಮ್ಮ, ಏನಮ್ಮ ಇದು? ಸುಬ್ಬು ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀನ ನಾವ್ ಯಾವತ್ತೂ ನೋಡೇ ಇಲ್ಲ. ಹೌದು ಕಣೆ, ನಮ್ ಸುಬ್ರಹ್ಮಣ್ಯಂಗೆ ಎಷ್ಟೇ ಕೋಪ ಬಂದ್ರು ನಗ್ನಾಗ್ತಾ ಇರ್ತಿದ್ದ. ಅಂಥದ್ರಲ್ಲಿ ಅವನಿಗೆ ಎಷ್ಟು ಕೋಪ ಬಂದಿದೆ ಅಂದ್ರೆ ಇವ್ರಿಗೆ ಸರಿಯಾಗಿ ಬೇಸರ ಹಾಕದಿದೆ ಅಂತ.
ಕಾಂತ ಮತ್ತೆ ಬನ್ನಿ ಅಮ್ಮ, ಒಂದು ನಿಮಿಷ ನೀವೆಲ್ಲ ಇಲ್ಲೇ ಇರಿ. ಬನ್ನಿ ಕಾಂತ. ಒಂದ್ ನಿಮಿಷ ಕಾರ್ತಿಕ ಅಯ್ಯೋ, ನನ್ನ ಹೆಂಡತಿನ ಕರ್ಕೊಂಡು ಹೋಗ್ತಾರೆ ರಂಸ ನೋಡಿದ್ರೆ ಕೋಪದಲ್ಲಿ ನನ್ನ ಹೆಂಡತಿ ಹೊಡೆದ್ಬಿಡ್ತಾನೆ ಅಂತ ಕಾಣುತ್ತೆ. ಕಾರ್ತಿಕೇಯ, ನಾನು ಬರ್ತೀನಿ ಕಣೋ. ಎಂತ ಮನುಷ್ಯನಿಗಾದ್ರೂ ತಾಳ್ಮೆಗೆ ಇತಿಮಿತಿ ಇರುತ್ತೆ. ಆ ತಾಳ್ಮೆ ಮೀರಿದ್ರೆ ಮನೆಗೆ ಅಲ್ಲಲ್ಲ ಕಲ್ಲಲ್ಲ ಆಗುತ್ತೆ. ಅನುಭವಿಸಿ. ಕಾರ್ತಿಕೇಯ ಬಿಡಪ್ಪ, ಬಿಡ. ನೋಡಪ್ಪ ಕಾರ್ತಿಕೇಯ, ನಿನ್ ಕೈ ಮುಗಿತೀನಿ ಕಣ. ನನ್ಗೆ ಹೊಡಿಬೇಡ ಕಣ. ನೀನು ಹೊಡೆಯೋದಾದ್ರೆ ನನ್ಗೆ ಅಣ್ಣನ್ ಕೊಡಿ. ಬಾವನ್ನ ಏನಾದ್ರು ಮಾಡ್ಕೋ, ಯಾಕಂದ್ರೆ ಅವನೇ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ದು ಅವನೇ. ನೋಡು ಕಾರ್ತಿಕೇಯ, ನೀನ್ ನನ್ನನ್ನು ಹೊಡೆದ್ರೆ ನನ್ ಪ್ರಾಣ ಹೋಗುತ್ತೆ. ನನ್ನ ಪ್ರಾಣ ಹೋದ್ರೆ ನಿನ್ನ ಜೈಲಿಗೆ ಹಾಕ್ತಾರೆ. ನಿನಗೆ ಜೈಲಲ್ಲಿ ಮುದ್ದೆ ತಿನ್ನಕ್ಕೆ ಇಷ್ಟ ಏನಪ್ಪ? ಬೇಡ ಕಣಪ್ಪ, ಬೇಡ. ಒಂದ್ ಯಾವ್ದಾದ್ರು ಮೂಲೆಯಲ್ಲಿ ಬಾಯಿ ಮುಚ್ಕೊಂಡು ಶಿವನೇ ಶಂಭೋ ಅನ್ಕೊಂಡು ಇದ್ದು ಬಿಡ್ತೀನಪ್ಪ. ಕಾಂತ ಮತ್ತೆ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಹೇಳಪ್ಪ. ನಿಮ್ ಮುಂದೆ ಈಗ ಎರಡು ದಾರಿ ಇರೋದು. ಅದರಲ್ಲಿ ಒಂದನ್ನ ನೀವು ಆಯ್ಕೆ ಮಾಡ್ಕೋಬೇಕು. ಇನ್ಮೇಲೆ ನಿಮ್ಮ ಗಂಡಂಗೆ ಈ ಮನೇಲಿ ಜಾಗ ಇಲ್ಲ. ನೀವು ಬೇಕಾದ್ರೆ ಅವ್ರ ಜೊತೆ ಕಾಶಿಗೆ ಹೋಗಿ ಸೆಟ್ಲ್ ಆಗ್ಬೋದು, ಇಲ್ಲಾಂದ್ರೆ ಅವರು ನಿಮ್ಮ ಮನೆಯಿಂದ ಆಚೆ ಕಳಿಸಿ ನೀವು ಇಲ್ಲಿ ಜೀವನ ಮಾಡ್ಬೋದು. ನಿಮ್ಮ ಹತ್ರ 2 ಆಯ್ಕೆಗಳಿದೆ ಕಾಂತ ಮತ್ತೆ. ಯಾವ್ದು ಬೇಕೋ ನೀವು ನಿರ್ಧಾರ ಮಾಡಿ. 5 ನಿಮಿಷ ಟೈಮ್ ಕೊಡ್ತೀನಿ ಅಷ್ಟೇ. ಅಯ್ಯೋ ದೇವ್ರೆ, 5 ನಿಮಿಷ ಏನಪ್ಪ? 1 ನಿಮಿಷದಲ್ಲಿ ನಿರ್ಧಾರ ಮಾಡ್ಬಿಡ್ತೀನಿ. ನಾನು ನನ್ನ ಗಂಡನ ಜೊತೆಗೆ ಹೋದ್ರೆ ಕಾಶಿಗೆ ಕರ್ಕೊಂಡೋಗಿ ಕೈಯಲ್ಲಿ ತಾಮ್ರದ ತಂಬಿಗೆ ಕೊಟ್ಟು ಬಿಡ್ತಾನೆ. ತಾಮ್ರನು ಕಾಸ್ಟ್ಲಿ ಆಯ್ತು ಅಂತ ತಗಡಿನ ತಂಬಿಗೆ ಕೊಟ್ಬಿಡ್ತಾನೆ. ನಾನು ಇಲ್ಲೇ ಇದ್ರೆ ಈ ಮನೆಯಲ್ಲಿ ಬಂಗಾರದ ಬದುಕು ಇದೆ. ನನಗೆ ಬಿಟ್ಟಿ ಊಟನೂ ಸಿಗತ್ತೆ. ನಾನು ಈ ಮನೆಯಿಂದ ಹೋಗಲ್ಲ. ಕಳಿಸೋದಾದ್ರೆ ಮಾವನ್ನೇ ಕಳಿಸ್ತೇನೆ. ಕಾರ್ತಿಕೇಯ, ಸುಬ್ರಹ್ಮಣ್ಯ, ಕಾರ್ತಿಕೇಯ, ಸುಬ್ರಹ್ಮಣ್ಯ. ಇಲ್ಲ ಅಮ್ಮವ್ರೆ, ಇದೆಲ್ಲ ನನ್ನಿಂದ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ನಿಮ್ಮನ್ನ ಈ ಮನೆಗೆ ಕರೆಸಿ ರಾಣಿಯಾಗಿ ನೋಡ್ಕೋಬೇಕು ಅಂತ ಅನ್ಕೊಂಡಿದ್ವಿ. ಆದ್ರೆ ಈ ಮನೇಲಿ ನಿಮ್ಗೆ ಅವಮಾನ ಆಗ್ತಾ ಇದೆ. ನಿಮ್ಗೆ ಈ ರೀತಿ ಅವಮಾನ ಆಗ್ಲಿ ಅಂತನಾ ನಾವು ನಿಮ್ಮನ್ನ ಇಲ್ಲಿ ಕರೆಸಿದ್ದು?